ಹೋಗಿ ಹೋಗಿ. ಮಗನಿಗೆ ಮಾತು ಕೊಟ್ಟು ನನ್ ಕಣ್ ತಪ್ಪಿ ಗಂಡನ ಮನೆ ಹೊಸ ತೊಳೆಯಕ್ ಬಂದಿದ್ಯಾ? ಅದಿ ನೀನ್ ಮಾತಾಡ್ಬೇಡ ಶೋಭಾ. ಇವತ್ತು ನಮ್ಮ ಈ ಪರಿಸ್ಥಿತಿಗೆ ನೀನೇ ಕಾರಣ. ಅದಿ ನೀ ಸುಮ್ನೆರಮ್ಮ. ಅವತ್ತು ನೀನ್ ಸೂರ್ಯ ಅವ್ರನ್ನ ಪುನರ್ವಿವಾಹ ಆಗ್ತಿದ್ದಿದ್ರೆ ಇವತ್ತಿಂತ ಗತಿ ಬರ್ತಾ ಇತ್ತಾ? ಸಾಕ್ ಸುಮ್ನೆ ಇರೋ. ನಾನಾ ನಿರ್ಧಾರ ತಗೊಂಡಿದ್ದಕ್ಕೆ ನಿನಗೆ ನಿಮ್ಮಮ್ಮಂಗೆ ಸಮಾಜದಲ್ಲಿ ಸ್ಥಾನ ಮಾನ ಗೌರವ ಸಿಕ್ಕಿರೋದು. ಏನ್ ದೊಡ್ಡ ಸ್ಥಾನ ಮಾನ ಗೌರವ ಸಿಕ್ಕಿರೋದು ನನಗೆ. ನೋಡು ಶೋಭಾ, ಹೇಗ್ ಬೀದಿ ಅಲಿತಾ ಇದೀನಿ ಅಂತ. ಅದೇ ನಮ್ಮಪ್ಪನ ಜೊತೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಇದಕ್ಕಿಂತ ಕಡೆಯಾಗಿರ್ತಿದ್ದೆ ಕಣೋ ನೀನು. ಹೆತ್ತ ತಾಯಿಗೆ 4 ತುತ್ತು ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅವನಿಗೆ. ಅವನು ನಿನಗೆ ಭವಿಷ್ಯ ಕಟ್ಕೊಡ್ತಾನ? ಇವತ್ತು ಸಮಾಜ ನಿನ್ನನ್ನ ಗುರುತ್ತಾ ಇರೋದು ಸೂರ್ಯ ಅವ್ರ ಮಗ ಅಂತಾನೆ ಹೊರತು ಆ ದುಷ್ಟ ಶಶಾಂಕನ್ ಮಗ ಅಂತ ಅಲ್ಲ. ಆರ್ತಿ ಬಾಳಿ ಬದುಕಬೇಕಾಗಿರೋದು ಈ ಮನೆಯಲ್ಲಿ ಸೂರ್ಯ ಅವ್ರ ಜೊತೆಯಲ್ಲಿ. ಅದೇ ನ್ಯಾಯ ಕಣೋ. ಅದೇ ನಿಮ್ಮಿಬ್ರು ಭವಿಷ್ಯಕ್ಕೂ ಒಳ್ಳೇದು. ಓ, ಅದಕ್ಕೆ ಸೂರ್ಯನ ಜೊತೆ ಮತ್ತೆ ಅಮ್ಮನ ಸೇರ್ಸಕ್ ಬಂದಿದ್ಯಾ? ಹಾಗೆ ಅನ್ಕೊಳ್ಳೋ ಭಾರತಿ. ಅದು ಮಾತ್ರ ಸಾಧ್ಯ ಇಲ್ಲ. ನಮ್ಮಮ್ಮ ನನ್ನ ಜೊತೆಗೆ ಇರ್ಬೇಕು. ಅವ್ರು ಸತ್ರು ನನ್ನ ಜೊತೆನೆ, ಬದುಕಿದ್ರು ನನ್ನ ಜೊತೆನೆ. ನಮ್ಮಮ್ಮನ ನೋಡ್ಕೊಳಕ್ ಆಗದೆ ಇರೋ ರಣ ಹೇಳಿ ನಾನಲ್ಲ. ಸೂರ್ಯನಿಗಿಂತ 10 ಪಟ್ಟು ಚೆನ್ನಾಗಿ ನೋಡ್ಕೋತೀನಿ ನಮ್ಮಮ್ಮನ. ಬಾಮ ನೀನು. ಏಯ್, ಏನೋ ಸಾಕ್ತಿಯ ಪಿಂಡ ನಿಂದು? ನಿನ್ನ ನಿನ್ ಸಾಕೊಳಕ್ಕಾಗಲ್ಲ, ನಿನ್ ತಾಯಿನ ಹೇಗ ಸಾಕ್ತಿಯ ನೀನು? ಕಷ್ಟಪಟ್ಟು ಬೆವರ್ ಹರಿಸಿ ದುಡಿತೀನಿ. ಅದು ನಿಯತ್ತಿನಿಂದ. ಅವ್ರು ಇವ್ರಾಗ ಲಂಚ ತಗೊಂಡಲ್ಲ. ಅಮ್ಮ ಪ್ಲೀಸ್, ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ಬೇಡಮ್ಮ. ನೀನು ನನಗೆ ಮಾತು ಕೊಟ್ಟಿದ್ಯಾ ಈ ಮನೆ ಕಾಲಿಡಲ್ಲ ಅಂತ. ಇವಾಗ ಮಾಡ್ತಿರೋದಾದ್ರೂ ಏನಮ್ಮ? ಅದೇ ನಾನು ಬಂದಿದ್ದು. ನೀನ್ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗಲ್ಲ ಅಂತ ನಿನ್ ಮಗನಿಗೆ ವಿಶ್ವಾಸ ದ್ರೋಹ ಮಾಡ್ತೀಯ ನೀನು. ಅದು ಹಾಗೆಲ್ಲ ಕಣೋ. ಇಲ್ಲಿ ನಾನು ಬರೋಂತ ಅನಿವಾರ್ಯ ಇದೆ. ಏನಮ್ಮ ಅಂತ ಅನಿವಾರ್ಯ? ಆ ಸೂರ್ಯ ಏನಾದ್ರೂ ಎದುರಿಸಿ ಬದಿರ್ಸಿ ನಿಂಗೆ ಬರಕ್ ಕಳಿದಾನ? ಹಾಗೇನಾದ್ರೂ ಇದ್ರೆ ಹೇಳಮ್ಮ, ಅವನ್ ಕಥೆನ ಇವತ್ತೇ ಮುಗಿಸ್ಬಿಡ್ತೀನಿ. ಮುಚ್ಚ ಬಾಯಿ. ಮಾತೆತ್ತಿದ್ರೆ ಸಾಕು ಹೊಡಿತೀನಿ, ಬಡಿತೀನಿ, ಕೊಂತೀನಿ ಅಂತಾನೆ ಇರ್ತೀಯ. ನಿನ್ನ ಮನ್ಸಲ್ಲಿ, ನಿನ್ನ ಬಾಯಲ್ಲಿ ಒಳ್ಳೆ ಮಾತುಗಳು, ಒಳ್ಳೆ ಯೋಚನೆಗಳು ಬರೋದೇ ಇಲ್ವಾ? ನೀ ಸುಮ್ಮನೆ ಇರು ಶೋಭಾ. ನಾನು ನಮ್ಮಮ್ಮ ಮಾತಾಡ್ತಾ ಇದೀವಿ, ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ಹೇಳಮ್ಮ ಅವ್ರಿಗೆ. ಅಮ್ಮ ಪ್ಲೀಸ್, ನೀವು ಸ್ವಲ್ಪ ಸುಮ್ಮನೆ ಇರಿ. ಅವನ ಹತ್ರ ನಾನು ಮಾತಾಡ್ತೀನಿ. ನೋಡು, ನಿನಗೆ ಹೇಳ್ದೆ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಬೇರೆ ದಾರಿ ಇರಲಿಲ್ಲ. ಆದರೆ ನೀನು ಅನ್ಕೊಂಡ ಹಾಗೆ ನಾನು ಇಲ್ಲಿರೋದಕ್ಕಾಗಲಿ ಸೂರ್ಯ ಅವ್ರ ಜೊತೆ ಬಾಳೋದಕ್ಕಾಗಲಿ ಬಂದಿಲ್ಲ. ಮತ್ತೆ ನಿನಗೆ ಬಂದಿದ್ಯಾ? ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋದಕ್ಕೆ ಬಂದಿದ್ಯಾ? ಹಾಗಿದ್ರೆ ಹೋಗಮ್ಮ, ನಂದೇನು ಅಭ್ಯಂತರ ಇಲ್ಲ. ಹೋಗು, ನಾನು ಇಲ್ಲ ಕಾಯ್ತಿರ್ತೀನಿ. ನಾನು ಇಲ್ಲಿಗೆ ಬಂದಿದ್ದು ಗಾಯತ್ರಿ ಹೆಚ್ಚಿನ ಮಾತಾಡ್ಸ್ಕೊಂಡು ಅವ್ರು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಅದು ನನಗೆ ಅನಿವಾರ್ಯ ಸಹ ಆಗಿತ್ತು. ಅದಕ್ಕೆ ಬಂದೆ. ನೀನು ಅವ್ರ ಜೊತೆ ಮಾತಾಡ್ಬೇಕಾಗಿದ್ರೆ ಇಲ್ಲಿಗೆ ಯಾಕೆ ಬರಬೇಕಿತ್ತು? ನಮ್ಮ ಮನೆಗೆ ಕರ್ಸ್ಬೋದಿತ್ತಲ್ವಾ? ಅಥವಾ ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡ್ಬೋದಿತ್ತು. ಇಲ್ಲಿಗೆ ಬಾ ಅಂತ ಯಾಕೆ ಹೇಳಿದ್ರು ಹೇಳು? ಅಮ್ಮ, ಇದೆಲ್ಲ ಸೂರ್ಯ ಅವರು ನಾಟಕ ಮಾಡ್ತಿರೋದಮ್ಮ. ನಿನ್ನ ಹೇಗಾದ್ರೂ ಮಾಡಿ ಅವ್ರ ಮನೆ ಒಳಗೆ ಕರ್ಸ್ಕೊಂಡು ನಿನ್ನ ಅಲ್ಲೇ ಇಟ್ಕೊಬೇಕು ಅಂತ ತಂತ್ರ ಮಾಡಿದ್ದಾರೆ. ಅಮ್ಮ ಪ್ಲೀಸ್ ಅಮ್ಮ, ಒಳಗೆ ಹೋಗ್ಬೇಡಮ್ಮ. ನೀನೇನಾದ್ರೂ ಒಳಗೋದ್ರೆ ನಿನ್ನಿಂದ ನನ್ನ ಶಾಶ್ವತವಾಗಿ ದೂರ ಮಾಡ್ಬಿಡ್ತಾರಮ್ಮ. ಅಮ್ಮ ಪ್ಲೀಸ್ ಒಳಗೆ ಹೋಗ್ಬೇಡಮ್ಮ. ಅದೇ ನಾನೀಗ ಗಾಯತ್ರಿ ಹತ್ರ ಮಾತಾಡಲೇಬೇಕು. ಅವ್ರ ಹತ್ರ ನನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು. ನೋಡಾದಿ, ಇದು 4 ಗೋಡೆಗಳ ಮಧ್ಯೆ ಕೂತು ಮಾತಾಡೋ ವಿಷಯ. ಬೀದಿಯಲ್ಲಿ ಮಾತಾಡಿ ನಮ್ಮ ಮರ್ಯಾದೆನ ನಾವೇ ಹರಾಜಾಕೊಳ್ಳೋಕ್ಕಾಗತ್ತೇನೋ? ಆರ್ತಿಗೆ ನಿನ್ ಮೇಲೆ ಹೇಗೆ ಪ್ರೀತಿ ಇದೆಯೋ ಹಾಗೆ ಸೂರ್ಯ ಆರ್ಯನ್ ಮೇಲೂ ಇದೆ ಕಣೋ. ಇದು ಒಂದ್ಸಲ ನಾವು ಒಳಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು.
ಆಮೇಲೆ ಅವಳು ನಿನಗೆ ಮಾತು ಕೊಟ್ಟ ಹಾಗೆ ನಿನ್ನ ಜೊತೆಲೇ ಇರ್ತಾಳೆ ಕಣೋ. ಗಾಯತ್ರಿ ಅವರಿಗೆ ಆರತಿ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಅದನ್ನ ಮನವರಿಕೆ ಮಾಡಿ ಬರೋದು ಅಷ್ಟೇ ಕಣೋ. ಪ್ಲೀಸ್ ಹೋಗೋಕ್ ಬಿಡೋ. ಪ್ಲೀಸ್ ಆದಿ. ಆಯಿತು ನೋಡು ಶೋಭಾ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮಿಬ್ಬರನ್ನ ಒಳಗೆ ಕಳಿಸ್ತಾ ಇದ್ದೀನಿ. ಅಮ್ಮ, ಯಾರು ಏನೇ ಮಾತಾದ್ರೂ ಹೆದರ್ಕೋಬೇಡ, ಒಬ್ಬಂಟಿಯಾಗಿರ್ಬೇಡ, ಯಾವಾಗಲೂ ಶೋಭನ್ ಜೊತೆನೇ ಇರು. ಅವ್ರು ಏನೇ ಮಾತಾಡದಿದ್ರು ಶೋಭನ್ ಮುಂದೆನೇ ಮಾತಾಡಬೇಕು. ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನನಗೊಂದು ಮಿಸ್ ಕಾಲ್ ಕೊಡು, ಒಳಗೆ ನುಗ್ತೀನಿ. ಹುಷಾರು, ಬೇಗ ಬಾಯ್, ನಾ ಇಲ್ಲ ಹಾಕ್ತೀನಿ. ಹೋಗ್ಬಾ. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ. ರಾಜಿ ಪಂಚಾಯತಿಗಾದ್ರೆ ನಾವಿಲ್ಲ. ರಾಜಿ ಪಂಚಾಯತಿ ಜಗಳ ಇದ್ಯಾವುದೂ ಅಲ್ಲ. ಕೆಲವು ವಿಷಯಗಳನ್ನ ಇತ್ಯರ್ಥ ಮಾಡ್ಕೋಬೇಕು. ನನ್ನ ಮಗ ಇವತ್ತು ಪ್ರಪಂಚದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾನೆ. ಅವ್ರು ಹಾಗೆ ಅನ್ನಿಸ್ಕೊಳ್ಳೋದಕ್ಕೆ ಅವರೇ ಕಾರಣ. ನಾನು ಮಾತಾಡ್ತಾ ಇದ್ದೀನಿ ಸೂರ್ಯ. ನಿಮಗೆ ಮಗ ಹೇಗೆ ಹೆಚ್ಚೋ ನನಗೆ ನನ್ನ ಸೊಸೆ ಹೆಚ್ಚು. ನನಗೂ ಸೊಸೆನೆ ಒಂದು ಕಾಲಕ್ಕೆ. ಒಂದು ಕಾಲಕ್ಕೆ ಅಂದರೆ ಈಗಲ್ವಾ? ಅಮ್ಮ ನೀ ಸುಮ್ಮನೆ ಇದೆ, ಅದನ್ನೇ ಇತ್ಯರ್ಥ ಮಾಡಕ್ಕೆ ಬಂದಿರೋದಿಲ್ಲಿ. ನೋಡಿ ಸೂರ್ಯ, ನೀವು ಅವತ್ತು ಆ ದಿನ ತಳ್ಳಿದ್ರಿ. ಅವ್ರಿಗೆ ಏನು ಬೇಕಾದರೂ ಆಗ್ಬೋದಿತ್ತು, ಆದರೆ ಸ್ವಲ್ಪದ್ರಲ್ಲೇ ಪಾರಾದ. ಏನರ್ಥ ಇದು? ಏನರ್ಥ ಅಂದ್ರೆ ಏನು? ಅವತ್ತು ಸೂರ್ಯ ಆ ದಿನ ತಡಿದೇ ಹೋಗಿದ್ರೆ ರಂಜಿತ್ನ ಕೊಂದೇ ಹಾಕ್ತಿದ್ನಂತೆ. ಅದ್ರ ಅರ್ಥ ಏನು?
ನೀವು ಅಂತೆ ಕಂತೆಗಳ ಬಗ್ಗೆ ಮಾತಾಡ್ತಿದ್ದೀರಾ. ನೀವು ಅಷ್ಟೇ. ನಿಮ್ಮ ಸೊಸೆ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡಿದ್ದೀರಿ, ನನ್ನ ಮಗ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಅದೇ ವಿಚಾರ. ನಾವಿಬ್ಬರು ಅದನ್ನು ನೋಡಿಲ್ಲ. ನೋಡಿರೋ ಅವರಿಬ್ಬರ ಮಧ್ಯೆ ತಪ್ಪು ಕಲ್ಪನೆ ಉಂಟಾಗಿದೆ. ಅದನ್ನು ಬಗೆಹರಿಸ್ಬೇಕಲ್ವಾ? ಬಗೆಹರಿದು ಏನಾಗಬೇಕಾಗಿದೆ? ಮುಂದಿಂದು ನಮ್ಮ ಕೈಲಿಲ್ಲ, ಅದು ಅವ್ರಿಗೆ ಬಿಟ್ಟಿರೋದು. ನೀವೇ ತಾನೇ ಮದುವೆ ಮಾಡಿಸಿದ್ದು ನಿಮ್ಮ ಸೊಸೆಗೆ. ನನ್ನ ಮಗ ಸರಿ ಇಲ್ಲ, ಈ ಹುಡುಗಿ ಭಾಳ ಹಾಳಾಗಬಾರ್ದು, ನನ್ನ ಮನೆ ಸೊಸೆನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ನೀವೇ ತಾನೇ ಹೇಳಿದ್ದು. ಇಲ್ಲ ಅಂತ ನಾನು ಹೇಳ್ತಿಲ್ವಲ್ಲ. ಅವತ್ತು ನಿಮ್ಮ ಮಗ ಸರಿ ಇಲ್ಲ ಅಂತ ಬಿಟ್ಟು ಬಂದು, ಇವತ್ತು ನನ್ನ ಮಗ ಸರಿ ಇಲ್ಲ ಅಂತ ಬಿಟ್ಟು ಹೋಗಿದ್ದಾಳೆ. ಏನನ್ಕೊಂಡಿದ್ದಾಳೆ ನಿಮ್ಮ ಸೊಸೆ? ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನೀವು ಒಂದು ಹೆಣ್ಣಾಗಿರೋದಕ್ಕೆ ಮಾತಾಡ್ತಾ ಇರೋದು. 4 ಜನರ ಮುಂದೆ ನನ್ನ ಮಗನ ತಲೆ ತಗ್ಸೋ ಹಾಗೆ ಮಾಡಿದ್ಲಲ್ಲ, ಇವತ್ತು ಯಾವ ಮುಖ ಹೊತ್ಕೊಂಡ್ಬಂದೇಳೆ ಮಾತಾಡಕ್ಕೆ? ಅವಳು ಬರಲಿಲ್ಲ, ನಾನು ಅವಳನ್ನ ಕರ್ಕೊಂಡು ಬಂದಿದ್ದು. ಇದು ನಾವಿಬ್ರು ಮಾತಾಡಿ ಇತ್ಯರ್ಥ ಮಾಡೋದಲ್ಲ, ಅವರಿಬ್ರು ಮಾತಾಡ್ಕೋಬೇಕು. ಯಾವ ಇತ್ಯರ್ಥನೂ ಬೇಕಾಗಿಲ್ಲ. ನಿಮ್ಮ ಸೊಸೆ ನನ್ನ ಮಗನ ಜೊತೆ ಇರೋ ಅಗತ್ಯ ಇಲ್ಲ. ಅಮ್ಮ, ಒಂದು ನಿಮಿಷ ನಾನು ಮಾತಾಡಬೇಕು. ಮಾತಾಡು, ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊ, ಆದರೆ ಯಾವುದೇ ವಿಚಾರಕ್ಕೂ ತಲೆ ತಗ್ಸೋ ಅಗತ್ಯ ಇಲ್ಲ. ನಾನು ಯಾವತ್ತೂ ತಲೆ ತೆಗೆಸುವಂಥ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ನೋಡಿ ಶಿವಮ್ಮ, ಅವತ್ತು ನಾನು ಆದಿಗೆ ದೂಡಿದೆ, ಅದರಿಂದ ಅವನ ಪ್ರಾಣಕ್ಕೆ ಅಪಾಯ ಆಯಿತು. ಹಾಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಅವತ್ತು ನಾನು ಅವನನ್ನು ತಡಿದೇ ಇದ್ದರೆ ಅವನು ರಂಜಿತ್ನ ಕೊಂದು ಬಿಡ್ತಿದ್ದ. ಆಗ ತೊಂದರೆಗೆ ಸಿಕ್ಕಾಕುತ್ತಿದ್ದು ಆದಿನೇ. ದೇವ್ರ ದಯೆ, ನನಗೇನೂ ಆಗಲಿಲ್ಲ. ಈಗ ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದಾನೆ. ಆರ್ತಿಯವರೇ, ನಿಮಗೆ ಅವತ್ತು ಆವೇಶ ಇತ್ತು, ನಿಮ್ಮ ಮಗನ ನಾನೇನೋ ಮಾಡಿಬಿಟ್ಟೆ ಅನ್ನೋ ಕೋಪ ಇತ್ತು. ನೀವು ನನ್ನ ಮೇಲೆ ಹಾಗೆ ಮಾತಾಡ್ಬಿಟ್ರಿ. ಈಗ ಅದನ್ನೇ ಆದಿ ತಲೆಯಲ್ಲಿ ತುಂಬಿದ್ದೀರಿ. ತಲೆ ತುಂಬಿದ್ದು ಇವಳಲ್ಲ. ಅಮ್ಮ, ಒಂದು ನಿಮಿಷ, ನಾನು ಮಾತಾಡ್ತೀನಿ. ಅವತ್ತು ನಾನು ಸ್ಥಿಮಿತ ಕಳ್ಕೊಂಡಿದ್ದೆ ನಿಜ. ನನ್ನ ಮಗನ ದೂಡಿದ್ರಿ ಅಂತ ಅಪ್ಪನೇ ಮಾಡಿದ್ದು ನಿಜ. ಅದಾದಮೇಲೆ ನೀವು ನಡ್ಕೊಂಡಿದ್ದ ರೀತಿ ಹೇಗಿತ್ತು ಹೇಳಿ? ನಮ್ಮನ್ನು ದೂರ ಮಾಡಬೇಕು ಅಂತಲೇ ನೀವು ಆ ರೀತಿ ನಡ್ಕೊಂಡ್ರಿ ಅಂತ ನಿಮಗೆ ಅನಿಸ್ಲಿಲ್ವಾ? ಹಾಗಿದ್ರೆ 23 ವರ್ಷ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ನಾನು ಪ್ರೀತಿಸಿದ್ದೀನಿ. ನೀವು ಪ್ರೀತಿಸಿದ್ರಿ, ನಾನು ಪ್ರೀತಿಸಿದ್ದೆ. ಹಾಗಿದ್ರೆ ಎಡವಿದ್ದೆಲ್ಲಿ? ಈ ಒಂದು ಘಟನೆ, ಈ ಒಂದು ನಿಮಿಷ 23 ವರ್ಷದ ನಮ್ಮ ಬಾಂಧವ್ಯನ ಚಿಫ್ಟ್ ಹಾಕಿಬಿಡ್ತಾ? ಇಷ್ಟು ವರ್ಷ ನಾವು ಜೊತೆಗಿದ್ದ ಅರ್ಥ ಕಳೆದು ಬಿಡ್ತಾ? ನಿಮಗಾದ ನೋವು, ನಿಮಗಾದ ಸಂಕಟ ದೊಡ್ಡದು ಅಂತ ಹೇಳ್ತಿರಲ್ಲ, ನನಗೆ ನೋವೇ ಆಗಿದೆ. ನೀವು ಆದಿಗಷ್ಟೇ ತಾಯಿಯಲ್ಲ, ಆರ್ಯಂಗೂ ತಾಯಿನೇ. ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಗೊತ್ತಾ ನಿಮಗೆ? ಆದಿಗೆ ತಂದೆ ಇಲ್ಲ, ನಾನು ತಂದೆ ಸ್ಥಾನ ಕೊಟ್ಟಿದ್ದೆ. ಆದರೆ ನಾನು ಜನ್ಮ ಕೊಟ್ಟ ಮಗ ಆರ್ಯಂಗೆ ನೀವಿದ್ದು ಅವನನ್ನು ಅನಾಥನನ್ನಾಗಿ ಮಾಡಿಬಿಟ್ಟಲ್ಲ. ನ್ಯಾಯನ ಇದು?
ನಾನಲ್ಲ, ತಪ್ಪು. ಅವತ್ತಿನ ಪರಿಸ್ಥಿತಿಲಿ ನಾನು ಹಾಗೆ ರಿಯಾಕ್ಟ್ ಮಾಡಿದೆ. ಇಷ್ಟು ದಿವಸ ನನ್ನ ಮನಸ್ಸಲ್ಲಿ ಅದೇ ಭಾವನೆ ಇತ್ತು. ನೀವು ಆದಿತ್ಯನ ಜೀವಕ್ಕೆ ಕುತ್ತು ತರೋಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರ. ನಾನು ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ ನೀವು ಆ ರೀತಿ ಎಲ್ಲ ಯೋಚನೆ ಮಾಡೋರಲ್ಲ ಅಂತ. ನನ್ನ ತಪ್ಪು. ಆದರೆ ನನಗೆ ನಿಮ್ಮಿಂದ ದೂರ ಆಗೋ ಯಾವ ಯೋಚನೆನೂ ಇರಲಿಲ್ಲ ಸೂರ್ಯ ಅವರೇ. ಆ ಥರದ್ದು ಯಾವ ಉದ್ದೇಶನೂ ಇರಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿ. ಕಾಫಿ. ಮತ್ತೆ ನೀವು ಈ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ದೇವರಲ್ಲಿ ದಿನ ಬೇಡ್ಕೋತಿದ್ದೆ ಆದಷ್ಟು ಬೇಗ ನೀವು ವಾಪಸ್ ಬರೋ ಹಾಗಾಗಲಿ ಅಂತ. ನಾನು ಯಾಕೆ ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಕಾಲಿಗೆ ಏಟಾಗಿತ್ತು, ಅದಕ್ಕೆ ಇಲ್ಲೇ ಇರು ಅಂತ ಹೇಳಿ ಸೂರ್ಯ ಒಂದು ನಿಮಿಷ ಸುಮ್ಮನೆ ನಿನ್ಗೆ ಅಮ್ಮ ಹೊರಡೋಣ. ಆರ್ತಿ ಅವರ ಒಂದು ನಿಮಿಷ. ಅಮ್ಮ ಹೊರಡೋಣ ಅಂದೆ. ಆರ್ತಿ ಅವರ ಒಂದು ನಿಮಿಷ. ಕೈ ಬಿಡಿ. ಹೋಗಿ ಬಿಡ. ನಿಮ್ಮ ಮಗಳನ್ನ ಕೊಲೆ ಮಾಡಿ ಜೈಲಿಗೆ ಹೋದೋಣ ಮನೇಲಿ ಇಟ್ಕೊಂಡಿದ್ದೀರ. ಬಹಳ ಸಂತೋಷ. ನನ್ನ ಸೊಸೆ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಮ ಮಗ ಈಗ ನಿಮಗೆ ಸಂತೋಷನಾ? ನಿನಗೆ ಯಾರೇ ಕಾಫಿ ತರ ಕೇಳಿದ್ದಿಲ್ಲ? ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಏನಾಯ್ತಮ್ಮ? ಈಗ ಅದೆಲ್ಲ ಬೇಡ ಅದಿ, ನಡಿ. ಇಲ್ಲ, ನನಗೆ ಈಗ್ಲೇ ಗೊತ್ತಾಗಬೇಕು, ಇಲ್ಲೇ ಗೊತ್ತಾಗಬೇಕು. ಒಳಗೇನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಸುಮ್ಮನೆ ನಡಿ ಅಂತ ಹೇಳಿಲ್ವಾ ನಿನ್ಗೆ? ಸುಮ್ಮನೆ ಇರಕ್ಕಾಗಲ್ಲ ಶೋಭಾ. ನಮ್ಮಮ್ಮನ ಕಣ್ಣಲ್ಲಿ ನೀರು ಬರ್ತೋದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ ಇವತ್ತು. ಪ್ಲೀಸ್ ಸುಮ್ಮನೆ ನಡಿ ಮನೆಗೆ. ಇಲ್ಲಮ್ಮ, ಉದ್ಕೆ ಪಟ್ಟಿ ಹಿಡಿದು ಕೇಳ್ತೀನಿ, ನಮ್ಮಮ್ಮನ ಕಣ್ಣಲ್ಲಿ ನೀರು ಯಾಕೆ ಹಾಕ್ಸಿದ್ರಿ ಅಂತ. ಅದಿ ಬೇಡ ಕಣೋ. ಅದಿ ನನ್ನ ಮಾತು ಕೇಳು. ಸಾರಿ ಮಾ, ಈ ವಿಷಯದಲ್ಲಿ ನಿನ್ ಮಾತು ಕೇಳಲ್ಲ ನಾನು. ಅದಿ ನಿಂತ್ಕೊಳ್ಳೋ. ಅದಿ